ಆಪರೇಷನ್ ಕಮಲಕ್ಕೆ ಬೇಳೂರು ತಿರುಗೇಟನ್ನ ಕೊಟ್ಟಿದ್ದಾರೆ. 5 ಬಿಜೆಪಿ ಎಂಎಲ್ಎಗಳೇ ನಮ್ಮ ಕಡೆ ಬರ್ತಾರೆ ಅಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡುವಾಗ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ರೀತಿ ಬಾಂಬ್ ಅನ್ನು ಸಿಡಿಸಿರೋದು. ಇಷ್ಟು ದಿನ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ. ಒಂದಿಷ್ಟು ಶಾಸಕರು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ, ಮೈತ್ರಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ಚರ್ಚೆ ನಡೀತಾ ಇತ್ತು. ಬಟ್ ಇವಾಗ ಬೇಳೂರು ಗೋಪಾಲಕೃಷ್ಣ ಒಂದು ಹೊಸ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ಆಪರೇಷನ್ ಕಮಲಕ್ಕೆ ತಿರುಗೇಟನ್ನ ಕೊಟ್ಟಿರೋದವರು 5 ಬಿಜೆಪಿ ಎಂಎಲ್ಎಗಳೇ ನಮ್ಮ ಕಡೆ ಬರ್ತಾರೆ ಅಂತ ಶಿವಮೊಗ್ಗದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿಯ ಒಂದು ಟೀಮು ಬರ ವೀಕ್ಷಣೆಗಾಗಿ ಹೋಗಿರೋಂಥದ್ದನ್ನ ನಾನು ನೋಡಿದೆ ಸ್ನೇಹಿತರೆ. ಅವರು ಬರ ವೀಕ್ಷಣೆಗಾಗಿ ಇಲ್ಲ, ಎಲ್ಲೋ ಒಂದ್ ಕಡೆ ಹೋಗಿ ಒಂದು ಹುಲ್ಲು ಕಡ್ಡಿ ತಗೊಂಡು ಭತ್ತ ತೆನೆ ತಗೊಂಡು ಈ ಸರ್ಕಾರ ಉಳಿದು ಹೋಗುತ್ತೆ, ಈ ಸರ್ಕಾರ ಬಿದ್ದು ಹೋಗುತ್ತೆ, ಈ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟ ತಕ್ಷಣ ಬಿದ್ದು ಹೋಗ್ಬಿಡುತ್ತೆ, ಏನು ಇವ್ರೇನು ಹೇಳಿದ ತಕ್ಷಣ ಬಿದ್ದು ಹೋಗ್ತಿದೆ, ಇವ್ರೇನು ಜ್ಯೋತಿಷಿಗಳ ಪ್ರಕಾರ ಆಗ್ಬಿಟ್ರ? ಯಾವಾಗ ಮಂತ್ರಿ ಸ್ಥಾನ ಶುರುವಾಗತ್ತಂತ ತಕ್ಷಣನೇ ಗೊಂದಲವನ್ನು ಹಚ್ಚಬೇಕು, ಈ ಸರ್ಕಾರ ನಡಿಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ನಾಯಕರುಗಳು ಹೇಳಿಕೆ ಕೊಡ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಬಂಡೆ ತರ ಇದೆ, ಯಾರು ಅಲ್ಗಾಡ್ಸಕ್ಕೂ ಆಗೋದಿಲ್ಲ. ಈ ಬಿಜೆಪಿಯವರಿಗೆ ಆ ತಾಕತ್ತು ಇವತ್ತು ಕಳ್ಕೊಂಡಿದ್ದಾರೆ, ಸಂದೇಶ ಕಳ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇಟ್ಕೊಂಡು ಎಂಎಲ್ಎ ರಾಜೀನಾಮೆ ಕೊಟ್ಟು ಗೆಲ್ತೀನಿ ಅಂತ ತಾಕತ್ತು ಯಾವ ಎಂಎಲ್ಎಗೂ ಇಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೈ ಎಲೆಕ್ಷನ್ ಅನ್ನು ನೋಡ್ಬಿಟ್ಟಾರೆ, ಲಕ್ಷಾಂತರ ಲೀಡಲ್ಲಿ ಗೆದ್ದು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅಂತ ಇದರಲ್ಲಿ ಕಾಂಗ್ರೆಸ್ ಬಿಟ್ಟು ಆಪರೇಷನ್ ಕಮಲಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ನಂಬೋ ಪ್ರಶ್ನೆ ಸ್ವಾಮಿ ಇದು. ಇನ್ನೇನಾದ್ರು ಅಲ್ಲಿಂದಲೇ ಇಲ್ಲಿ ಬರಕ್ಕೆ ತಯಾರಿದ್ದಾರೆ ಅಂತ ಹೇಳಿದ್ರೆ ನಂಬೋದು. ಆಪರೇಷನ್ ಹಸ್ತಕ್ಕೆ ಬೇಕಾದ್ರೆ ರೆಡಿ ಆಗಿರ್ಬೋದು ಬರಲಿಕ್ಕೆ ಅವರು.